ವರ್ಷ ಇದೇ ಒಂದು ದಿನ ಕೆರಗೋಡಿನಲ್ಲಿ ಹನುಮಧ್ವಜವನ್ನು ಕೆಳಗಿಳಿಸಿ ಅವತ್ತು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು. ಇಂದಿಗೆ ಆ ಘಟನೆ ನಡೆದು 1 ವರ್ಷ ಆಗಿದೆ. ಹಾಗಾಗಿ ಇವತ್ತು ಹನುಮಧ್ವಜ ಸಮಿತಿಯಿಂದ ಕರಾಳ ದಿನಾಚರಣೆಯನ್ನು ಆಚರಿಸಲಾಗಿದೆ. ಹನುಮಧ್ವಜ ಸಮಿತಿಯಿಂದ ಪಂಜಿನ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ವನಿತೆಕೆರೆಹಳ್ಳಿ ಬಂಧಿಸೋದಕ್ಕೆ ಹಾಕಿ ಮುಂದಾಗಿದ್ದಾರಂತೆ. ಪೊಲೀಸರ ನಿರ್ಬಂಧಕ್ಕೆ ಪುನೀತ್ ಕೆರೆಹಳ್ಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರೊಂದಿಗೆ ಪುನೀತ್ ಕೆರೆಹಳ್ಳಿ ಅವರು ವಾಗ್ವಾದವನ್ನು ಕೂಡ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವೂ ಪುನೀತ್ ಕೆರೆಹಳ್ಳಿ ಅವರು ಕಿಡಿಕಾರಿದ್ದಾರೆ. भारत माता की जय, भारत माता की जय, मां माता की जय, सीता माता की जय, लक्ष्मण की ಸಂವಿಧಾನದ ಅಡಿಯಲ್ಲಿ ಇದನ್ನು ನನಗೆ ಹೇಳ್ತಿದ್ದಾರೆ ಅಂತ ನನ್ನ ಅರಿವಿಗಿಲ್ಲ. ಇದು ನನ್ನ ಅರಿವಿಗಿದ್ದಿದ್ರೆ ನನಗೆ ಯಾವ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅವರು ಈ ಓರಲ್ ಆದೇಶವನ್ನು ಮಾಡ್ತಿದ್ದಾರೆ ಅನ್ನೋ ಅರಿವು ನನಗಿದ್ದಿದ್ರೆ ನಾನು ಅಪೋಸ್ ಮಾಡ್ತಿದ್ದೆ. ಈಗ ಅವರು ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ನನ್ನನ್ನು ಓರಲ್ ಆಗಿ ನಿರ್ಬಂಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅಥವಾ ಈ ಭಾಗದಲ್ಲಿ ನನ್ನ ಮೇಲೆ ಏನಾದ್ರು FIR ಇದೆಯಾ? ಖಂಡಿತವಾಗಿಯೂ ಇಲ್ಲ. ಈ ಸ್ಟೇಷನ್ನಲ್ಲಿ ನನ್ನ ಮೇಲೆ FIR ಇದೆಯಾ? ಇಲ್ಲ. ಸಂವಿಧಾನ ಇವತ್ತು ವಿರೋಧಿ ಸರ್ಕಾರ. ಈಗ ನಾನು ನಿಮ್ಮೆಲ್ಲ ಆಯೋಜಕರಲ್ಲಿ ಕೇಳ್ತಾ ಇದ್ದೇನೆ, ಇವತ್ತು ಏನು ನನ್ನ ಕಾರ್ಯಕ್ರಮ ಮಾಡ್ತಾ ಇದ್ರಿ, ಇವತ್ತು ಇದೇನು ಮಾಡ್ತಾ ಇದ್ರಿ, ಈಗ ನೀವೇನು ತೀರ್ಮಾನ ಹೇಳ್ತೀರಿ, ನನಗೇನು ಮಾಡು ಅಂತ ಹೇಳ್ತೀರಿ? ಒಟ್ಟು ಕೆರಗೋಡಿನ ಸಮಸ್ತ ಕಾರ್ಯಕರ್ತರ ಒಂದು ಧ್ವನಿಯಾಗಿ ನಮ್ಮ ಸಂಘದ ಮುಖಂಡರು KF ರಮೇಶ್ ಅವರ ನಿರ್ಣಯ ತಿಳಿಸ್ತಾರೆ. ಮಾತಾಡಿ, ಏನು ಹೇಗೆ ಅಂತ ಹೇಳಿ. ನಿಮ್ಮ ವರ್ಷ ಇದೇ ಒಂದು ದಿನ ಕೆರಗೋಡಿನಲ್ಲಿ ಹನುಮಧ್ವಜವನ್ನು ಕೆಳಗಿಳಿಸಿ ಅವತ್ತು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು. ಇಂದಿಗೆ ಆ ಘಟನೆ ನಡೆದು 1 ವರ್ಷ ಆಗಿದೆ. ಹಾಗಾಗಿ ಇವತ್ತು ಹನುಮಧ್ವಜ ಸಮಿತಿಯಿಂದ ಕರಾಳ ದಿನಾಚರಣೆಯನ್ನು ಆಚರಿಸಲಾಗಿದೆ. ಹನುಮಧ್ವಜ ಸಮಿತಿಯಿಂದ ಪಂಜಿನ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ವನಿತೆಕೆರೆಹಳ್ಳಿ ಬಂಧಿಸೋದಕ್ಕೆ ಹಾಕಿ ಮುಂದಾಗಿದ್ದಾರಂತೆ. ಪೊಲೀಸರ ನಿರ್ಬಂಧಕ್ಕೆ ಪುನೀತ್ ಕೆರೆಹಳ್ಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರೊಂದಿಗೆ ಪುನೀತ್ ಕೆರೆಹಳ್ಳಿ ಅವರು ವಾಗ್ವಾದವನ್ನು ಕೂಡ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವೂ ಪುನೀತ್ ಕೆರೆಹಳ್ಳಿ ಅವರು ಕಿಡಿಕಾರಿದ್ದಾರೆ. भारत माता की जय, भारत माता की जय, मां माता की जय, सीता माता की जय, लक्ष्मण की ಸಂವಿಧಾನದ ಅಡಿಯಲ್ಲಿ ಇದನ್ನು ನನಗೆ ಹೇಳ್ತಿದ್ದಾರೆ ಅಂತ ನನ್ನ ಅರಿವಿಗಿಲ್ಲ. ಇದು ನನ್ನ ಅರಿವಿಗಿದ್ದಿದ್ರೆ ನನಗೆ ಯಾವ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅವರು ಈ ಓರಲ್ ಆದೇಶವನ್ನು ಮಾಡ್ತಿದ್ದಾರೆ ಅನ್ನೋ ಅರಿವು ನನಗಿದ್ದಿದ್ರೆ ನಾನು ಅಪೋಸ್ ಮಾಡ್ತಿದ್ದೆ. ಈಗ ಅವರು ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ನನ್ನನ್ನು ಓರಲ್ ಆಗಿ ನಿರ್ಬಂಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅಥವಾ ಈ ಭಾಗದಲ್ಲಿ ನನ್ನ ಮೇಲೆ ಏನಾದ್ರು FIR ಇದೆಯಾ? ಖಂಡಿತವಾಗಿಯೂ ಇಲ್ಲ. ಈ ಸ್ಟೇಷನ್ನಲ್ಲಿ ನನ್ನ ಮೇಲೆ FIR ಇದೆಯಾ? ಇಲ್ಲ. ಸಂವಿಧಾನ ಇವತ್ತು ವಿರೋಧಿ ಸರ್ಕಾರ. ಈಗ ನಾನು ನಿಮ್ಮೆಲ್ಲ ಆಯೋಜಕರಲ್ಲಿ ಕೇಳ್ತಾ ಇದ್ದೇನೆ, ಇವತ್ತು ಏನು ನನ್ನ ಕಾರ್ಯಕ್ರಮ ಮಾಡ್ತಾ ಇದ್ರಿ, ಇವತ್ತು ಇದೇನು ಮಾಡ್ತಾ ಇದ್ರಿ, ಈಗ ನೀವೇನು ತೀರ್ಮಾನ ಹೇಳ್ತೀರಿ, ನನಗೇನು ಮಾಡು ಅಂತ ಹೇಳ್ತೀರಿ? ಒಟ್ಟು ಕೆರಗೋಡಿನ ಸಮಸ್ತ ಕಾರ್ಯಕರ್ತರ ಒಂದು ಧ್ವನಿಯಾಗಿ ನಮ್ಮ ಸಂಘದ ಮುಖಂಡರು KF ರಮೇಶ್ ಅವರ ನಿರ್ಣಯ ತಿಳಿಸ್ತಾರೆ. ಮಾತಾಡಿ, ಏನು ಹೇಗೆ ಅಂತ ಹೇಳಿ. ನಿಮ್ಮ ವರ್ಷ ಇದೇ ಒಂದು ದಿನ ಕೆರಗೋಡಿನಲ್ಲಿ ಹನುಮಧ್ವಜವನ್ನು ಕೆಳಗಿಳಿಸಿ ಅವತ್ತು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು. ಇಂದಿಗೆ ಆ ಘಟನೆ ನಡೆದು 1 ವರ್ಷ ಆಗಿದೆ. ಹಾಗಾಗಿ ಇವತ್ತು ಹನುಮಧ್ವಜ ಸಮಿತಿಯಿಂದ ಕರಾಳ ದಿನಾಚರಣೆಯನ್ನು ಆಚರಿಸಲಾಗಿದೆ. ಹನುಮಧ್ವಜ ಸಮಿತಿಯಿಂದ ಪಂಜಿನ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ವನಿತೆಕೆರೆಹಳ್ಳಿ ಬಂಧಿಸೋದಕ್ಕೆ ಹಾಕಿ ಮುಂದಾಗಿದ್ದಾರಂತೆ. ಪೊಲೀಸರ ನಿರ್ಬಂಧಕ್ಕೆ ಪುನೀತ್ ಕೆರೆಹಳ್ಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರೊಂದಿಗೆ ಪುನೀತ್ ಕೆರೆಹಳ್ಳಿ ಅವರು ವಾಗ್ವಾದವನ್ನು ಕೂಡ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವೂ ಪುನೀತ್ ಕೆರೆಹಳ್ಳಿ ಅವರು ಕಿಡಿಕಾರಿದ್ದಾರೆ.
भारत माता की भारत माता की गौ माता की सीता माता की ಸಂವಿಧಾನದ ಅಡಿಯಲ್ಲಿ ಇದನ್ನು ನನಗೆ ಹೇಳ್ತಿದ್ದಾರೆ ಅಂತ ನನ್ನ ಅರಿವಿಗಿಲ್ಲ ಇದು. ನನ್ನ ಅರಿವಿಗಿದ್ದಿದ್ರೆ ನನಗೆ ಯಾವ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅವರು ಈ ಓರಲ್ ಆದೇಶವನ್ನು ಮಾಡ್ತಿದ್ದಾರೆ ಅನ್ನೋ ಅರಿವು ನನಗಿದ್ದಿದ್ರೆ ನಾನು ಅಪೋಸ್ ಮಾಡ್ತಿದ್ದೆ. ಈಗ ಅವರು ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ನನ್ನನ್ನು ಓರಲ್ ಆಗಿ ನಿರ್ಬಂಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅಥವಾ ಈ ಭಾಗದಲ್ಲಿ ನನ್ನ ಮೇಲೆ ಏನಾದ್ರು FIR ಇದೆಯಾ? ಖಂಡಿತವಾಗಿಯೂ ಇಲ್ಲ. ಈ ಸ್ಟೇಷನ್ನಲ್ಲಿ ನನ್ನ ಮೇಲೆ FIR ಇದೆಯಾ? ಇಲ್ಲ. ಸಂವಿಧಾನ ಇವತ್ತು ವಿರೋಧಿ ಸರ್ಕಾರ ಈಗ ನಾನು ನಿಮ್ಮೆಲ್ಲ ಆಯೋಜಕರಲ್ಲಿ ಕೇಳ್ತಾ ಇದ್ದೇನೆ, ಇವತ್ತು ಏನು ನನ್ನ ಕಾರ್ಯಕ್ರಮ ಮಾಡ್ತಾ ಇದ್ರಿ, ಇವತ್ತು ಇದೇನು ಮಾಡ್ತಾ ಇದ್ರಿ, ಈಗ ನೀವೇನು ತೀರ್ಮಾನ ಹೇಳ್ತೀರಿ, ನನಗೇನು ಮಾಡು ಅಂತ ಹೇಳ್ತೀರಿ? ಒಟ್ಟು ಕೆರಗೋಡಿನ ಸಮಸ್ತ ಕಾರ್ಯಕರ್ತರ ಒಂದು ದನಿಯಾಗಿ ನಮ್ಮ ಸಂಘದ ಮುಖಂಡರು KF ರಮೇಶ್ ಅವರ ನಿರ್ಣಯ ತಿಳಿಸ್ತಾರೆ. ಮಾತಾಡಿ, ಏನು ಹೇಗೆ ಅಂತ ಹೇಳಿ. ನಿಮ್ಮ ವರ್ಷ ಇದೇ ಒಂದು ದಿನ ಕೆರಗೋಡಿನಲ್ಲಿ ಹನುಮಧ್ವಜವನ್ನು ಕೆಳಗಿಳಿಸಿ ಅವತ್ತು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು. ಇಂದಿಗೆ ಆ ಘಟನೆ ನಡೆದು 1 ವರ್ಷ ಆಗಿದೆ. ಹಾಗಾಗಿ ಇವತ್ತು ಹನುಮಧ್ವಜ ಸಮಿತಿಯಿಂದ ಕರಾಳ ದಿನಾಚರಣೆಯನ್ನು ಆಚರಿಸಲಾಗಿದೆ. ಹನುಮಧ್ವಜ ಸಮಿತಿಯಿಂದ ಪಂಜಿನ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪುನೀತ್ ಕೆರೆಹಳ್ಳಿ ಬಂಧಿಸೋದಕ್ಕೆ ಹಾಕಿ ಮುಂದಾಗಿದ್ದಾರಂತೆ. ಪೊಲೀಸರ ನಿರ್ಬಂಧಕ್ಕೆ ಪುನೀತ್ ಕೆರೆಹಳ್ಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರೊಂದಿಗೆ ಪುನೀತ್ ಕೆರೆಹಳ್ಳಿ ಅವರು ವಾಗ್ವಾದವನ್ನು ಕೂಡ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವೂ ಪುನೀತ್ ಕೆರೆಹಳ್ಳಿ ಅವರು ಕಿಡಿಕಾರಿದ್ದಾರೆ. भारत माता की भारत माता की गौ माता की सीता माता की ಸಂವಿಧಾನದ ಅಡಿಯಲ್ಲಿ ಇದನ್ನು ನನಗೆ ಹೇಳ್ತಿದ್ದಾರೆ ಅಂತ ನನ್ನ ಅರಿವಿಗಿಲ್ಲ ಇದು. ನನ್ನ ಅರಿವಿಗಿದ್ದಿದ್ರೆ ನನಗೆ ಯಾವ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅವರು ಈ ಓರಲ್ ಆದೇಶವನ್ನು ಮಾಡ್ತಿದ್ದಾರೆ ಅನ್ನೋ ಅರಿವು ನನಗಿದ್ದಿದ್ರೆ ನಾನು ಅಪೋಸ್ ಮಾಡ್ತಿದ್ದೆ. ಈಗ ಅವರು ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ನನ್ನನ್ನು ಓರಲ್ ಆಗಿ ನಿರ್ಬಂಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅಥವಾ ಈ ಭಾಗದಲ್ಲಿ ನನ್ನ ಮೇಲೆ ಏನಾದ್ರು FIR ಇದೆಯಾ? ಖಂಡಿತವಾಗಿಯೂ ಇಲ್ಲ. ಈ ಸ್ಟೇಷನ್ನಲ್ಲಿ ನನ್ನ ಮೇಲೆ FIR ಇದೆಯಾ? ಇಲ್ಲ. ಸಂವಿಧಾನ ಇವತ್ತು ವಿರೋಧಿ ಸರ್ಕಾರ ಈಗ ನಾನು ನಿಮ್ಮೆಲ್ಲ ಆಯೋಜಕರಲ್ಲಿ ಕೇಳ್ತಾ ಇದ್ದೇನೆ, ಇವತ್ತು ಏನು ನನ್ನ ಕಾರ್ಯಕ್ರಮ ಮಾಡ್ತಾ ಇದ್ರಿ, ಇವತ್ತು ಇದೇನು ಮಾಡ್ತಾ ಇದ್ರಿ, ಈಗ ನೀವೇನು ತೀರ್ಮಾನ ಹೇಳ್ತೀರಿ, ನನಗೇನು ಮಾಡು ಅಂತ ಹೇಳ್ತೀರಿ? ಒಟ್ಟು ಕೆರಗೋಡಿನ ಸಮಸ್ತ ಕಾರ್ಯಕರ್ತರ ಒಂದು ದನಿಯಾಗಿ ನಮ್ಮ ಸಂಘದ ಮುಖಂಡರು KF ರಮೇಶ್ ಅವರ ನಿರ್ಣಯ ತಿಳಿಸ್ತಾರೆ. ಮಾತಾಡಿ, ಏನು ಹೇಗೆ ಅಂತ ಹೇಳಿ. ನಿಮ್ಮ